ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಮಕ್ಕಳಿಗೆ ಸಿಟ್ಟಿಂಗ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು, ಯಾವಾಗಿಂದ ಮಕ್ಕಳು ಕೂತ್ಕೊಳ್ತಾರೆ, ಯಾವ ರೀತಿ ನೀವು ಟೆಕ್ನಿಕ್ಸ್ನ ಶುರು ಮಾಡಬೇಕಾಗತ್ತೆ ಅಂತ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಅವಿಷ್ಕಂಗೆ ಸೆಟ್ಟಿಂಗ್ ನಾನು ಪ್ರಾಕ್ಟೀಸ್ ಜಾಸ್ತಿ ಮಾಡಲಿಲ್ಲ, ಒಂದು 2 ದಿನ ಅಷ್ಟೇ ಮಾಡಿದ್ದು. ಅವರು ತುಂಬ ಬೇಗ ಕೂತ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು. ಸೊ ಅದಕ್ಕೋಸ್ಕರ ನಾನು ಅವಾಗೇನು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ತುಂಬ ಜನ ಕೇಳ್ತಿದ್ದೀರಾ ಅಲ್ವಾ, ಸೊ ಐ ಥಾಟ್ ಆಫ್ ಶೇರಿಂಗ್ ದಿಸ್. ಬನ್ನಿ, ಹೇಗೆ ಮಕ್ಕಳಿಗೆ ಸಿಟ್ಟಿಂಗ್ ಪ್ರಾಕ್ಟೀಸ್ನ ಶುರು ಮಾಡಬೇಕು, ಮಕ್ಕಳು ಯಾವಾಗಿಂದ ಕೂತ್ಕೊಳ್ತಾರೆ, ಯಾವಾಗಿಂದ ಏನೆಲ್ಲ ಮಾಡಬೇಕು ಅಂತ ನಾನು ಶೇರ್ ಮಾಡ್ತೀನಿ. ಬನ್ನಿ. ಮೊದಲನೇದಾಗಿ ಸಿಟ್ಟಿಂಗ್ ಅನ್ನೋದು 6 ತಿಂಗಳಿಂದ 9 ತಿಂಗಳು ಒಳಗಡೆ ಮಕ್ಕಳು ಕುತ್ಕೊಳ್ತಾರೆ. ಆ್ಯಂಡ್ ಕೆಲವು ಮಕ್ಕಳುಗಳು ಹೆಫ್ಟಿ ಇರ್ತಾರಲ್ಲ, ಸ್ವಲ್ಪ ತುಂಬ ಚಬಿ ಗುಂಡು ಇರ್ತಾರಲ್ಲ, ಸೊ ಆ ಮಕ್ಕಳುಗಳು ಸ್ವಲ್ಪ ಲೇಟ್ ಮಾಡ್ತಾರೆ. ದಟ್ ಈಸ್ ಕಂಪ್ಲೀಟ್ಲಿ ಫೈನ್. ನೀವು ಮಕ್ಕಳನ್ನ ಏನಾಯ್ತು, ನೀವು ಮಕ್ಕಳನ್ನ ಕುತ್ಕೊಳ್ಳೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ನಿಮ್ಮ ಮಕ್ಕಳು 6 ತಿಂಗಳಿಂದ 9 ತಿಂಗಳು ಒಳಗಡೆ ಮಕ್ಕಳು ಕುತ್ಕೊಳ್ಬೇಕು ಅಂತಂದ್ರೆ ನೀವು ಈ ಇಂಪಾರ್ಟೆಂಟ್ ಟಿಪ್ನ ನೀವು ಫಾಲೋ ಮಾಡಲೇಬೇಕು. ಅದೇನು ಅಂತಂದ್ರೆ ಟಮ್ಮಿ ಟೈಮ್ ತುಂಬಾ ಮುಖ್ಯ ಆಗುತ್ತೆ. ಟಮ್ಮಿ ಟೈಮ್ನ ನೀವು ಸರಿಯಾಗಿ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲ ಮೈಲ್ ಸ್ಟೋನು ಲೇಟ್ ಆಗ್ತಾ ಬರುತ್ತೆ. ಅಂತಂದ್ರೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಮಕ್ಕಳಿಗೆ ಏನು ತುಂಬಾ ಇಂಪಾರ್ಟೆಂಟ್ ಆಗಿ ಡೆವಲಪ್ ಆಗಿರಬೇಕು, ನೆಕ್ ಹೋಲ್ಡಿಂಗ್ ಅಂತ ಹೇಳ್ತೀವಿ, ಕತ್ ನಿಲ್ಲೋದು. ಸೊ ಅದು 3 ರಿಂದ 4 ತಿಂಗಳು, ಕೆಲವು ಮಕ್ಕಳುಗಳಿಗೆ 5 ತಿಂಗಳಿಗೂ ನಿಲ್ಲತ್ತೆ. ಓಕೆನಾ. ಸೊ ನೀವು ಕರೆಕ್ಟಾಗಿ ಟಮ್ಮಿ ಟೈಮ್, ಈಗ್ಲೂ ತುಂಬಾ ಜನಕ್ಕೆ ಮಿತ್ ಏನು ಅಂತಂದ್ರೆ, ಟಮ್ಮಿ ಟೈಮ್ನ ನಾವು 4 ತಿಂಗಳು 5 ತಿಂಗಳು ಮೇಲ್ ಕೊಡ್ಬೇಕಾಗುತ್ತೆ, ಮಗುಗೆ ಉಸಿರಾಡಕ್ಕಾಗಲ್ಲ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಏನೇನೋ ಹೇಳೋದನ್ನ ನಾನು ಕೇಳಿದ್ದೀನಿ ಕನ್ಸಲ್ಟೇಷನ್ಸ್ ಅಲ್ಲಿ. ಆ ರೀತಿಯೆಲ್ಲ ಏನೂ ಇಲ್ಲ. ಹುಟ್ಟಿದ ದಿನದಿಂದಾನೇ ನೀವು ಟಮ್ಮಿ ಟೈಮ್ನ ಶುರು ಮಾಡ್ಬೋದು. ಎದೆ ಹಾಲು ಕುಡಿಸುವಾಗ ನೋಡಿ ಹಿಂಗೆ ಎದೆ ಹಾಲು ಕುಡಿಸುವಾಗ ಮಗುನ ಹಾಗೇನೆ ಇಲ್ಲಿ ಮಗುನ ಟಮ್ಮಿ ಟೈಮ್ ಇಲ್ಲಿ ಮಲಗಿಸ್ಕೊಳ್ಳೋದು, ಬೆಡ್ ಮೇಲೆ ಹಾಕೊಳ್ಳೋದು, ನೀವು ಏನು ಮಲ್ಕೊಂಡಿದ್ದು ನಿಮ್ಮ ಪಕ್ಕದಲ್ಲಿ ಮಗುನ ಮಲಗಿಸುವಾಗ ಅದು ಆ ಟೈಮಲ್ಲಿ ಟಮ್ಮಿ ಟೈಮ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಮ್ಮಿ ಟೈಮ್ನ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದ್ರೂ ಮಗುನ ಸಿಟ್ಟಿಂಗ್ ಒಂದು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದ್ರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸಿಟ್ಟಿಂಗ್ ಅನ್ನೋದು ಆಲ್ ಆಫ್ ಎ ಸಡನ್ ಬಂದ್ಬಿಡಲ್ಲ. ಸೊ ಮಕ್ಕಳ ಕೋರ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸೊ ಈ ಒಂದು ಬೆನ್ನಿನ ಭಾಗ ಏನಿದೆ, ಇದು ಕೋರ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕು ಮಕ್ಕಳಿಗೆ. ಅಂಡ್ ನೆಕ್ ಹೋಲ್ಡಿಂಗ್ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಮಸಲ್ಸ್ ಸ್ಟ್ರೆಂತ್ ಎಲ್ಲ ಮಕ್ಕಳಿಗೆ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅಯ್ಯೋ ಪಾಪ ಕುತ್ಕೊಳ್ಳೋದಕ್ಕೆ ಯಾವ ರೀತಿ ಟ್ರೈ ಮಾಡ್ತಾರೆ ಅಂತಂದ್ರೆ, ಆಬ್ವಿಯಸ್ಲಿ ಅವರು ಬೋರ್ಲಾಗಿರ್ತಾರಲ್ಲ, ಸೊ ಆ ಕಡೆಯಿಂದ ಈ ಕಡೆ ಸೈಡ್ ಲೈನ್ ಪೊಸಿಷನ್ ಅಂದ್ರೆ ಏನು ಅಂತ ಹೇಳೋದು, ರೋಲ್ ಓವರ್ ಅಂತ ಹೇಳ್ತೀವಿ ಅಲ್ವಾ. ಸೊ ರೋಲ್ ಓವರ್ ಹೇಗೆ ಮಾಡಿಸ್ಬೇಕು, ಟಮ್ಮಿ ಟೈಮ್ ಹೇಗೆ ಮಾಡಿಸ್ಬೇಕು, ಎಲ್ಲ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಆ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ರೋಲ್ ಓವರ್ ಆದಮೇಲೆ ದೇ ಟ್ರೈ ಟು ಗೆಟ್ ಅಪ್ ಫ್ರಮ್ ಒನ್ ಸೈಡ್. ಸೊ ಒಂದು ಸೈಡಿಂದ ಎದೊಳೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನಿಮಗೆ ಅದು ಒಳ್ಳೆ ಸೈನ್ ಟು ಸ್ಟಾರ್ಟ್ ದ ಸಿಟ್ಟಿಂಗ್ ಪೊಸಿಷನ್ಸ್. ಓಕೆನಾ. ಸೊ ಸಿಟ್ಟಿಂಗ್ ಪೊಸಿಷನ್ ನೀವು ಅಲ್ಲಿ ಶುರು ಮಾಡಬೇಕಾಗುತ್ತೆ. ಕೆಲವು ಬೇಸಿಕ್ ಟಿಪ್ಸ್ ಇದೆ, ಅದನ್ನ ನಾನು ನಿಮ್ಮ ಜೊತೆ ಇವಾಗ ಹೇಳ್ಕೊಡ್ತೀನಿ, ಹೌ ಟು ಸಪೋರ್ಟ್ ಅಂತ. ಬನ್ನಿ. ನೀವು ಸಿಟ್ಟಿಂಗ್ ಪೊಸಿಷನ್ಸ್ನ ಶುರು ಮಾಡಬೇಕು ಅಂತಂದ್ರೆ, ಈ ರೀತಿ ಒಂದು 3 ಸೈಡ್ ಕಾರ್ನರ್ಸ್ ಅಂತ ಹೇಳ್ತೀವಲ್ಲ, ಸೊ 1 ಸೈಡ್ 2 ಸೈಡ್ ಈ ರೀತಿ ಕಾರ್ನರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂತಂದ್ರೆ ಕೆಳಗಡೆನೂ ನಿಮಗೆ ಸ್ಪೇಸ್ ಸಿಗುತ್ತೆ, ಇದು ಸೋಫಾದಲ್ಲೂ ಸಿಗುತ್ತೆ, ಈ ರೀತಿ ಮಂಚದ ಮೂಲೆಯಲ್ಲೂ ಸಿಗುತ್ತೆ. ಇನಿಷಿಯಲಿ ದಯವಿಟ್ಟು ನೆಲದ ಮೇಲೆ ಮಾಡಕ್ ಹೋಗ್ಬಿಡಿ. ಈ ರೀತಿ ಏನಕ್ಕೆ ಅಂತಂದ್ರೆ, ಮಕ್ಕಳು ಯೂಶಲಿ ಹಿಂದೆ ಬೀಳಲ್ಲ, ಮುಂದೆನೆ ಬೀಳೋದು, ಬಿಕಾಸ್ ಅವ್ರಿಗೆ ನೆಕ್ ಕಂಟ್ರೋಲ್ ಆಗಿರುತ್ತೆ. ಬಟ್ ಈ ಕೋರ್ ಸ್ಟ್ರೆಂತ್ ಇಲ್ಲದೆ ಇರೋದ್ರಿಂದ ಮಕ್ಕಳು ಮುಂದೆ ಬೀಳುವಂತಹ ಚಾನ್ಸಸ್ ಇರುತ್ತೆ. ಸೊ ಸೋಫಾ ಇಸ್ ದ ಬೆಸ್ಟ್. ನೀವೇನ್ ಮಾಡ್ಬೇಕು ಅಂತಂದ್ರೆ, ಮಕ್ಕಳು ಈ ರೀತಿ ಇಲ್ಲಿ ಕೂರಿಸಿ. ಓಕೆನಾ. ಸೊ ಇಲ್ಲಿ ನೀವು ಮಕ್ಕಳನ್ನ ಕೂರಿಸ್ಬೇಕಾಗತ್ತೆ. ಇವಾಗ ಶಿ ಇಸ್ ಏಬಲ್ ಟು ಸಿಟ್ ಸೋ ಗುಡ್. ಆಲ್ರೆಡಿ ಶಿ ಇಸ್ ಲೈಕ್ 11 months, 1 year ಆಗ್ತಾ ಇದೆ ಅವ್ರಿಗೆ. ಅವ್ರು ಆರಾಮಾಗಿ ಕುತ್ಕೊಳ್ತಾರೆ. ಅದೇ ಮಗು 6 to 9 months ಅಂತ ಏನಿರುತ್ತೆ, ಆ ಟೈಮಲ್ಲಿ ಶುರು ಮಾಡಿದಾಗ ಮಕ್ಕಳಿಗೆ ಅಷ್ಟು ಸಪೋರ್ಟ್ ಇರಲ್ಲ. ಇನಿಷಿಯಲಿ ಅವ್ರು ಯಾವ ರೀತಿ ಕುತ್ಕೊಳ್ತಾರೆ ಗೊತ್ತಾ, ಈ ರೀತಿ ಹೀಗೆ. ಇದನ್ನ ಟ್ರೈಪಾಡ್ ಸಿಟ್ಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿ ಹಿಂಗೆ, ನೋಡಿ ಇಲ್ಲಿ ಅವ್ರು ಹೇಗೆ ಕೂತಿದ್ದಾರೆ, ಈ ರೀತಿ 2 ಕೈನೂ ಇಟ್ಕೊಂಡು ಮಕ್ಕಳು ಕುತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ನಾರ್ಮಲ್. ಮಕ್ಕಳಿಗೆ ಸ್ಟ್ರೆಂತ್ ಚೆನ್ನಾಗಿ ಬರ್ತಿದೆ ಅಂತ. ನೀವಿವಾಗ ಆಕ್ಚುಲಿ ಅವ್ರಿಗೆ ನಿದ್ದೆ ಬಂದಿದೆ, ಇವಾಗ ಫಸ್ಟ್ ಫೀಡ್ ಆಗಬೇಕು, ನಾನು ಕಾರಲ್ಲಿ ಹೋಗುವಾಗ್ಲೇ ಫೀಡ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೇನೆ ಇದ್ದೀನಿ. ಸೊ ಆ ರೀತಿ ಕುತ್ಕೊಳ್ತಾರೆ, ದಟ್ ಈಸ್ ಕಂಪ್ಲೀಟ್ಲಿ ಫೈನ್. ನೀವೇನ್ ಮಾಡ್ಬೇಕು ಅಂತಂದ್ರೆ, ಅವರ ನೆಕ್ ಕಂಟ್ರೋಲ್ ಚೆನ್ನಾಗಿ ಬಂದಿರುತ್ತೆ. ಆ ರೀತಿ ಮಕ್ಕಳು ಕುತ್ಕೊಂಡಾಗ ಇಲ್ಲಿ ಕುಚ್ಚಳಿ ನಿಂತ್ಕೊಳ್ಳೋದಲ್ಲ, ಇದು ಆಕ್ಟಿವಿಟಿ ಕುತ್ಕೊಳ್ಳೋದು. ನೀವಾ ಈ ರೀತಿ ಕುತ್ಕೊಂಡಾಗ ನೀವು ಮಕ್ಕಳು ಕತ್ತೆತ್ತೋದಕ್ಕೆ ಟ್ರೈ ಮಾಡಿ. ಏನಕ್ಕಂದ್ರೆ ಹಿಂಗ್ ಮುಂದೆ ಬೀಳ್ತಿರ್ತಾರೆ ಅಲ್ವಾ. ಸೊ ಮಕ್ಕಳು ಸ್ಟ್ರೇಟ್ ಆಗಿ ಕುತ್ಕೊಂಡು ಈ ರೀತಿ ಮೇಲೆ ಈ ರೀತಿ ಕತ್ತೆತ್ತೋದಕ್ಕೆ ನೀವು ಟ್ರೈ ಮಾಡಿಸ್ಬೇಕಾಗತ್ತೆ. ಓಕೆನಾ. ಅಂಡ್ ಮಕ್ಕಳು ಇನ್ನೂ ತುಂಬಾ ವಾಲಾಡ್ತಿದ್ದಾರೆ ಅಂತ ಅಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಹಿಂದೆಗಡೆ ಒಂದು ಕುಶನ್ ಏನಾದ್ರು ಇಡಿ, ಇಟ್ಕೋಕಂತ ಆಯ್ತು,
ಹಿಂದೆಗಡೆ ಏನಾದ್ರೂ ಒಂದು ಕುಷನ್ ಇಡಿ, ಮಕ್ಳು ಅಕಸ್ಮಾತ್ ಸ್ವಲ್ಪ ದೊಡ್ಡ ಕುಷನ್ ಯೂಸ್ ಮಾಡಿ, ಮಕ್ಳು ಏನಾದ್ರು ಹಿಂದೆಗಡೆ ತಲೆ ಹೊಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಪಾಪ ಅದೆಲ್ಲ ಬೇಡ ಕಂದ, ನಿಮ್ ಫ್ಲಾಶ್ ಕಟ್ ಮಾಡಲ್ಲ. ಇನ್ನೊಂದು ಕುಷನ್ಸ್ ನ ಲೆಫ್ಟ್ ಸೈಡ್ ಅಲ್ಲಿ ಇಡಿ ಅಂಡ್ ಇನ್ನೊಂದು ಕುಷನ್ ನ ಈ ರೀತಿ ಇಡಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸಪೋರ್ಟ್ ಆಗುತ್ತೆ. ದೇ ಸಿಟ್ ಸ್ವಲ್ಪ ಲಾಂಗ್ ಅವರ್ಸ್ ಅಲ್ಲ, ಲಾಂಗ್ ಡ್ಯೂರೇಷನ್ ಅಲ್ಲಿ ಕುತ್ಕೊಳ್ತಾರೆ, ಈಸಿ ಆಗುತ್ತೆ ಕುತ್ಕೊಳ್ಳೋದಕ್ಕೆ ಈ ರೀತಿ. ಸೊ 3 ಪಿಲ್ಲೋ ಸಪೋರ್ಟ್ ಅಂತ ಹೇಳ್ತೀವಿ, 3 ಸೈಡ್ ಪಿಲ್ಲೋ ಸಪೋರ್ಟ್. ಈ ರೀತಿ ಕೊಟ್ಟಾಗ ಮಕ್ಕಳುಗಳಿಗೆ ತುಂಬಾ ಸಪೋರ್ಟ್ ಇರುತ್ತೆ, ಆರಾಮಾಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಮಕ್ಕಳು ಈ ರೀತಿ ಟ್ರೈಪಾಡ್ ಗ್ರಾಸ್ಪ್ ಮುಂದೆ ಏನ್ ಕೈ ಹಿಟ್ಟು ಹೀಗೆ ಊರ್ಕೊಂಡು ಕುತ್ಕೊಳ್ತಾರೋ ದಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ತುಂಬಾ ಭಯ ಪಡೋದೇನು ಅಂತಂದ್ರೆ ಅಯ್ಯೋ ನನ್ ಮಗುಗೆ ಸ್ಟ್ರೆಂತ್ ಇಲ್ಲ ಅದಕ್ಕೆ ಮಗು ಕುತ್ಕೊಳ್ತಿಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಆ ತರ ಎಲ್ಲ ಏನೂ ಇಲ್ಲ, ದಟ್ ಇಸ್ ಕಂಪ್ಲೀಟ್ಲಿ ಫೈನ್. ನೀವು ಮಗು ಬೇಗ ಎಲ್ಲಾ ಮಕ್ಕಳುಗಳು ಕರೆಕ್ಟ್ ಆಗಿ ಮೈಲ್ ಸ್ಟೋನ್ ಚೆನ್ನಾಗಿ ರೀಚ್ ಮಾಡ್ಬೇಕು ಅಂತಂದ್ರೆ ಟಮ್ಮಿ ಟೈಮ್ ನ ಕೊಡಿ. ಅದೇನೆ ಬೇಸಿಕ್ ಒಂದು ಇದು, ನೀವು ಅದನ್ನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಒಂದು ಆಕ್ಟಿವಿಟೀಸ್ ಅಲ್ಲಿ, ಓಕೆನಾ. ಸೊ ಇವಾಗ ಇನ್ನೊಂದು ದೊಡ್ಡ ಬೇಬಿ ಮಾಡ್ತಾ ಇದೆ ನೋಡಿ ಕುತ್ಕೊಂಡು, ಸೊ ಅದನ್ನ ಇಂಪಾರ್ಟೆಂಟ್ ಆಗಿ ಮಾಡಿ. ಅಂಡ್ ಇನ್ನೊಂದು ಏನು ಅಂತಂದ್ರೆ ಈಗ 3 ಸೈಡ್ ನಿಮಗೆ ಮಾಡಕ್ ಆಗಲ್ಲ, ನನಗೆ ಭಯ ಆಗುತ್ತೆ ಅಂತಂದ್ರೆ ವಾಟ್ ಯು ಕ್ಯಾನ್ ಡೂ ಒನ್ ಮೋರ್ ಅಂತಂದ್ರೆ ನಿಮ್ಮ ಕಾಲ್ಗಳನ್ನ ಈ ರೀತಿ ನೀಡ್ಕೊಡಿ, ಓಕೆನಾ. ಐ ಥಿಂಕ್ ಗೊತ್ತಾಗ್ತಿದೆ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಡೌನ್ ಮಾಡ್ತೀನಿ ನನ್ನ ಕ್ಯಾಮ್ರಾನ. ಹಾ, ನನ್ನ ಫೇಸೇ ಕಾಣಿಸ್ತಿಲ್ಲ, ಒಂದು ನಿಮಿಷ. ಸೊ ಇವಾಗ ಕಾಣಿಸ್ತಿದೆ ಅಲ್ವಾ. ಸೊ ಕಾಲ್ಗಳನ್ನ ಈ ರೀತಿ ನೀಟಾಗಿ ನೀಡ್ಕೊಳ್ಳಿ. ಇಲ್ಲಿ ಆವಿಷ್ಕಾರ್, ಅವಾಗ ಈ ನಿಮ್ಮ 2 ಕೈಗಳು ಇದಾಗುತ್ತೆ. ಏನು ಆಲ್ಬೇಕಾ ಕ್ವಶನ್ ಅಲ್ಲಿ ಬಡಿ ಬಂತು. ರೌಂಡ್ ಅಂಡ್ ಗಾರ್ಡನ್ ಲೈಕ್ ಅ ಟೆಡ್ಡಿ ಬೇರ್, 1 ಸ್ಟೆಪ್ 2 ಸ್ಟೆಪ್ 3 tickle you here and there. ಸೊ ಈ ರೀತಿ ನಿಮ್ಮ ಕಾಲ್ಗಳೇ ಕುಶನ್ ಆಗುತ್ತೆ ಅವ್ರಿಗೆ. ಇವಾಗ ಬ್ಯಾಕ್ ಸಪೋರ್ಟ್ಗೆ ನಿಮ್ಮ ಹೊಟ್ಟೆ ಅಥವಾ ಏನಿರುತ್ತೆ ಅದು ಪೆಲ್ವಿಕ್ ರೀಜನ್ ಇರುತ್ತೆ. ಅವಾಗ ಮಗು ಇವಾಗ ಕುತ್ಕೊಳ್ಳಿ, ನಿಮ್ ಫೇವ್ರೆಟ್ ಕ್ರೀಮ್ ಕೊಡ್ತೀನಿ ಬನ್ನಿ. ಕ್ರೀಮ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಇಲ್ಲಿ ಈ ರೀತಿ ಮಗು ಹಿಂಗ್ ಬಗ್ಗಕ್ಕೆ ಟ್ರೈ ಮಾಡ್ತಿದೆ ಅಂತ ಅಂದಾಗ ಅಂಡ್ ಆಲ್ಸೋ ಒಂದ್ ನಿಮಿಷ ಫೀಡ್ ಮಾಡಿಸ್ಕೊಂಡೇ ಬರ್ತೀನಿ. ಇವಾಗ ಮಗು ಬಗ್ತಿದೆ ಅಂತ ಅಂದಾಗ ದಟ್ ಇಸ್ ಕಂಪ್ಲೀಟ್ಲಿ ಫೈನ್, ಏನು ಭಯ ಪಡಿಸಿ. ಈ ರೀತಿ ಬಗ್ತಿದ್ದಾರೆ ಅಂತಂದ್ರೆ ದಟ್ ಇಸ್ ಫೈನ್. ಮುಂದೆ ಯಾರಾದ್ರೂ ಕುತ್ಕೊಂಡು ಮಗುಗೆ ಬಾಲ್ ತೋರ್ಸೋದು ಅಥವಾ ಏನಾದ್ರೂ ಈ ಗಿಲ್ಕಿ ಟಾಯ್ ಬರುತ್ತಲ್ಲ, ಇಲ್ಲೆಲ್ಲೋ ಇಟ್ಟಿದೆ ಗಿಲ್ಕಿ ಟಾಯ್, ಎಲ್ಲಿ ಚಿನ್ನಿ ಗಿಲ್ಕಿ ಟಾಯ್ ಬರುತ್ತಲ್ಲ, ಆ ರೀತಿ ಅದನ್ನ ನೀವು ಇದ್ ಮಾಡ್ತಾ ಇದ್ರೆ ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ ಕೋರ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ಇನಿಷಿಯಲಿ ಅವರು ಸಪೋರ್ಟ್ ಮಾಡ್ತಿಲ್ಲ, ದಟ್ಸ್ ವೈ ಐ ಆಮ್ ಯೂಸಿಂಗ್ ದ ಇದು ಏನು ಈ ಒಂದು ಡಾಲ್ ನ ಬಳಸ್ತೀನಿ, ಓಕೆನಾ. ಸೊ ಈ ರೀತಿ ಕೂರಿಸ್ಕೊಳ್ತೀರಾ ಅಲ್ವಾ. ಸೊ ಮಕ್ಕಳು ಈ ರೀತಿ ಹಿಂಗ್ ಕಾಲ್ ಅಗ್ಲ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಈ ಕೋರ್ ಸ್ಟ್ರೆಂತ್ ಗೆ ನೀವು ಹಿಂಗ್ ಮಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಹಿಂಗ್ ಬಗ್ದಾಗ ಮಕ್ಳಿಗೆ ನೋವಾಗಂತ ಚಾನ್ಸಸ್ ಇರುತ್ತೆ. ಒಂದ್ ಸ್ವಲ್ಪ ಕಾಲ್ನ ಅಗ್ಲ ಮಾಡಿ ಮಕ್ಳದು. ಈ ರೀತಿ ಹಿಂಗ್ ಬಗ್ತಿದ್ದಾರೆ ಅಂತ ಅಂದಾಗ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಇವಾಗ ನೀವು ಈ ರೀತಿ ಮಧ್ಯ ಕೂರಿಸ್ಕೊಳ್ಳೋದ್ರಿಂದ ನಿಮ್ಮ ತೊಡೆಗಳೇನಿರುತ್ತೆ ಅದು ಈ ಸಪೋರ್ಟ್ ಆಗ್ತಿರುತ್ತೆ ಅಂಡ್ ಹಿಂದೆಗೆ ನಿಮ್ಮ ಒಂದು ಪೆಲ್ವಿಕ್ ರೀಜನ್ ಸಪೋರ್ಟ್ ಇರುತ್ತೆ. ವೆಯ್ಟ್ ಮಾಡಿ ಕದ ಪ್ಲೀಸ್. ಸೊ ಈ ರೀತಿ ಆದಾಗ ಮಕ್ಕಳು ಹಿಂಗ್ ಮುಂದೆ ಮಾಡ್ತಿರ್ತಾರೆ. ಏನಾದ್ರೂ ಟಾಯ್ ಏನಾದ್ರೂ ಕೊಟ್ಟಾಗ ಅವ್ರು ಹಿಂಗ್ ಮುಂದೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವಾಗ ನೀವು ಹೇಗೆ ಸಪೋರ್ಟ್ ಆಗುತ್ತೆ ಅಂತಂದ್ರೆ ಈ ಮಕ್ಕಳ ಹಿಂದೆಗಡೆ ಕೋರ್ ಸ್ಟ್ರೆಂತ್ ಇರುತ್ತಲ್ಲ ಅದಕ್ಕೆ ಸಪೋರ್ಟ್ ಆಗುತ್ತೆ. ಟಮ್ಮಿ ಟೈಮ್ ನಾನು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಟಮ್ಮಿ ಟೈಮ್ ಮಾಡಿದಾಗ್ಲೂ ಅಷ್ಟೇ ಮಕ್ಕಳು ಎಷ್ಟು ಚೆನ್ನಾಗಿ ಕತ್ತಿ ಹೆತ್ತುತ್ತಾರೋ ಅವಾಗ ಇಲ್ಲಿ ಈ ಕತ್ತಿನ ಮೂಳೆ ಇರುತ್ತಲ್ಲ ಅದರಿಂದ ಕಂಪ್ಲೀಟ್ ಈ ಸ್ಪೈನಲ್ಗೂ ಕೋರ್ ಸ್ಟ್ರೆಂತ್ಗೂ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಸೊ ಟಮ್ಮಿ ಟೈಮ್ ಇಂದಾನು ಮಕ್ಕಳು ಕುತ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ದಟ್ ಇಸ್ ಫಸ್ಟ್ ಇನಿಷಿಯಲ್ ಸ್ಟೆಪ್ ಟು ಯು ಹ್ಯಾವ್ ಟು ಸ್ಟಾರ್ಟ್ ವಿತ್. ಸೊ ಅದಾದ್ಮೇಲೆ ನೀವು ಏನು ಸಪೋರ್ಟ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಅವಾಗಲೇ ನಾನು ತೋರಿಸ್ತೆ 3 ಪಿಲ್ಲೋ ಸಪೋರ್ಟ್. ಅವಾಗ ಏನ್ ಮಾಡಿ ಅಂತಂದ್ರೆ ಒಂದು ಪಿಲ್ಲೋನ ಸಪೋರ್ಟ್ ತೆಗೆದ್ರೆ ಒಂದ್ ಕಡೆನೇ ಲೀನ್ ಮಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ಅವರೇ ಇದು ಬರ್ತಾರೆ. ನೀವೇನು ಅಂದ್ರೆ ನೀವು ಪ್ಯಾನಿಕ್ ಆಗಬಾರ್ದು ಅಂಡ್ ನೀವು ಏನು ಸಪೋರ್ಟ್ ನ ಕೊಡೋದನ್ನ ಬಿಡಬಾರ್ದು. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಡೆವಲಪ್ಮೆಂಟ್. ನೀವು ಸ್ವಲ್ಪ ಸಪೋರ್ಟ್ ನ ಮಕ್ಕಳಿಗೆ ಕೊಡ್ಬೇಕಾಗತ್ತೆ. ಹೋಗ್ತಾ ಹೋಗ್ತಾ ಈ ಸಪೋರ್ಟ್ ನ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ಓಕೆ. ಸಾರಿ ನಾನು ಹೆಂಗ್ ಗೊತ್ತಿದ್ದೀನೋ ಗೊತ್ತಿಲ್ಲ ವಿಡಿಯೋದಲ್ಲಿ. ಹೋಗ್ತಾ ಹೋಗ್ತಾ ನೀವು ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬಹುದು. ಸೊ ಸಿಟ್ಟಿಂಗ್ ಅನ್ನೋದು ತಾನಾಗೆ ಬರ್ತಾ ಹೋಗುತ್ತೆ. 6 ತಿಂಗಳಿಂದ 9 ತಿಂಗಳವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಚಬ್ಬಿ ಇರುವಂತಹ ಮಕ್ಕಳುಗಳಿಗೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ. ಕಟ್ಟು ಕರೆಕ್ಟ್ ಆಗಿ ನಿಂತಿದೆ ಅಂದ್ರೆ ದಟ್ ಟೈಮ್ ಯಾವ 3 ತಿಂಗಳಿಂದ 5 ತಿಂಗಳು ಒಳಗಡೆ ಕಟ್ ನಿಂತ್ಬಿಡುತ್ತೆ. ಕರೆಕ್ಟ್ ಆಗಿ ನಿಂತಿದೆ ಅಂತಂದ್ರೆ ಅವಾಗ್ಲೂ ನೀವು ಟಮ್ಮಿ ಟೈಮ್ ರೋಲ್ ಮಾಡುವಂತಹ ಒಂದು ಏನಿರುತ್ತೆ ಏನು ರೋಲ್ ಓವರ್ ಇರುತ್ತಲ್ಲ ಆ ಒಂದು ಮ್ಯಾಟ್ ಮೇಲೆ ಹೆಚ್ಚಿಗೆ ಹಾಕಿ ಯಾವಾಗ್ಲೂ ಎತ್ಕೊಂಡಿರೋದು. ತುಂಬಾ ಪೇರೆಂಟ್ಸ್ ಗಳು ತಪ್ಪು ಮಾಡೋದು ಅದನ್ನೇ. ಯಾವಾಗ್ಲೂ ಎತ್ಕೊಂಡಿದ್ರೆ ಮಕ್ಕಳು ಕರೆಕ್ಟ್ ಆಗಿ ಮೈಲ್ ಸ್ಟೋನ್ ರೀಚ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಮಕ್ಕಳು ಎಷ್ಟು ಫ್ಲೋರ್ ಮೇಲೆ ಇರ್ತಾರೋ ಬಾಯ್ ಕ್ಲಿಪ್ ಹಾಕೊಂಡಿದ್ಯಾ ಮಮ್ಮಿ.
ಮಕ್ಕಳು ಎಷ್ಟು ರೋಲ್ ಮ್ಯಾಟ್ ಮೇಲೆ ಇರ್ತಾರೋ ರೋಲ್ ಆಗ್ತಾರೋ ಅವರೇ ನೆಕ್ ಸ್ಟ್ರೆಂತ್ ಎತ್ತೋದು ಅದೆಲ್ಲ ಆದಾಗ ಮಕ್ಕಳಿಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಷ್ಟೇನೆ ನೀವು ಮಾಡ್ಬೇಕಾಗಿರೋಂಥದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರೇನೆ ರೋಲ್ ಓವರ್ ಆಗಿರ್ತಾರೆ. ಅದಾದ್ಮೇಲೆ ಯಾವ ರೀತಿ ಅಂತಂದ್ರೆ ಈ ರೀತಿ ರೋಲ್ ಓವರ್ ಮಾಡ್ತಿರ್ತಾರೆ. ಆಮೇಲೆ ಅವ್ರೇನೆ ಹೀಗೆ ಎದ್ದು ಕುತ್ಕೊಳ್ತಾರೆ. ಅವಾಗ ನೀವು ಸಪೋರ್ಟ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ನಾರ್ಮಲ್. ರೋಲ್ ಓವರ್ ಆಗ್ತಾನೆ ಮಕ್ಕಳೇ ಸೈನ್ ತೋರಿಸ್ತಾರೆ ನಮ್ಗೆ ಯಾವ ರೀತಿ ಅವ್ರು ಕುತ್ಕೊಳ್ತಿದ್ದಾರೆ. ನೀವೇನ್ ಅಬ್ಸರ್ವ್ ಮಾಡ್ಬೇಕಂತ ಅಂದ್ರೆ ಯಾವ ಒಂದು ಸೈಡ್ ಅಲ್ಲಿ ಅವ್ರು ಜಾಸ್ತಿ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದಿತಿ ಯೂಸ್ ಟು ಸಿಟ್ ಇನ್ ಲೆಫ್ಟ್ ಸೈಡ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಕುತ್ಕೊಳ್ಳೋದಕ್ಕೆ ಶುರು ಮಾಡಿದಾಗ. ಬಟ್ ಅವಿಷ್ಕಾ ಯಾವಾಗ್ಲೂ ರೈಟ್ ಸೈಡೇನೆ ಎದ್ದು ಕುತ್ಕೊಳ್ಳೋರು. ಸೊ ಆ ಮಕ್ಕಳ ಡಾಮಿನೆಂಟ್ ಸೈಡ್ ನ ನೋಡ್ಕೊಳ್ಳಿ ಯಾವ ಸೈಡ್ ಅಂತ. ಸೊ ಅದ್ರ ಮೇಲೆ ನೀವು ಒಂದ್ ಸ್ವಲ್ಪ ಹಿಪ್ ಸಪೋರ್ಟ್ ಕೊಡ್ತಾ ಬನ್ನಿ. ಇವಾಗ ಹಿಪ್ ಸಪೋರ್ಟ್ ಯಾವ ತರ ಅಂತಂದ್ರೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಹಿಂಗ್ ಮಗು ಹಿಂಗೆ ರೋಲ್ ಓವರ್ ಆಗಿರುತ್ತೆ, ಟಮ್ಮಿ ಟೈಮಲ್ಲಿ ಇರುತ್ತೆ. ಸೊ ಈ ರೀತಿ ಹಿಂಗ್ ರೋಲ್ ಓವರ್ ಆಗಿ ಓಕೆನಾ. ಸೊ ಹಿಂಗ್ ಎದ್ದು ಹಿಂಗ್ ಕುತ್ಕೊಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾವ ಸೈಡ್ ಅವ್ರು ಡಾಮಿನೆಂಟ್ ತೋರಿಸಿದ್ರೆ ಅವಾಗ ನೀವ್ ಒಂದ್ ಸ್ವಲ್ಪ ಹಿಪ್ ಸಪೋರ್ಟ್ ಕೊಟ್ಟು ಕೂರಿಸ್ಬೇಕಾಗತ್ತೆ. ಸೊ ಅವಾಗ ಕಲಿಸ್ತಾರೆ. ಭಯ ಪಡ್ಬೇಡಿ, ಮಗುಗೇನೋ ಸೊಂಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ಅಂದ್ರೆ ಹಿಂದಿನ ಕಾಲದವರು ಅಂದ್ರೆ ಅವಾಗೆಲ್ಲ ಎಜುಕೇಶನ್ ಇರ್ಲಿಲ್ಲ, ಅವ್ರಿಗೆ ಪಾಪ ಗೊತ್ತಿರಲ್ಲ ಮೂಳೆಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಅವ್ರು ಭಯ ಪಡ್ತಾರೆ. ಏನೂ ಆಗಲ್ಲ. ನೀವು ಎಷ್ಟು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತೀರಾ ಅವರು ಮಾಸ್ಟರ್ ಆಗ್ತಾ ಹೋಗ್ತಾರೆ. ಕೋರ್ ಸ್ಟ್ರೆಂತ್ ಅಂತ ಏನಿರುತ್ತೆ ಅದು ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಮಗುಗೆ ಬಿಡು ಇನ್ನು ಅವನೇ ಕುತ್ಕೊಳ್ತಾನೆ, ಅವಳೇ ಕುತ್ಕೊಂತಾಳೆ ಅಂತ ದಯವಿಟ್ಟು ಡಿಲೇ ಮಾಡಕ್ ಹೋಗ್ಬಿಡಿ. ನೀವ್ ಎಷ್ಟು ಸಪೋರ್ಟ್ ಮಾಡ್ತೀರಾ ಅದರಿಂದ ಇನ್ನೂ ಚೆನ್ನಾಗಿ ಮಕ್ಕಳು ಬೇಗ ಕುತ್ಕೊಳ್ತಾರೆ. ಮೈಲ್ ಸ್ಟೋನ್ ಚೆನ್ನಾಗಿ ರೀಚ್ ಮಾಡೋದಕ್ಕೆ ಡೆವಲಪ್ ಆಗುತ್ತೆ. ಇಷ್ಟೇನೆ, ಭಯ ಪಡಕ್ ಹೋಗ್ಬೇಡಿ. ನೀವ್ ಭಯ ಪಟ್ರೆ ಮಕ್ಕಳ ಮೈಲ್ ಸ್ಟೋನ್ ನೀವು ಕರೆಕ್ಟ್ ಆಗಿ ರೀಚ್ ಮಾಡ್ಸಕ್ಕಾಗಲ್ಲ. ಎಲ್ಲ ಮೈಲ್ ಸ್ಟೋನ್ಗೂ ಅದ್ರದೇ ಆದ ಟೈಮ್ ಇರುತ್ತೆ. ಪೇರೆಂಟಲ್ ಒಂದು ಗೈಡೆನ್ಸ್ ಏನಿರುತ್ತೆ, ಸಪೋರ್ಟ್ ಇರುತ್ತೆ, ನೀವು ಅದನ್ನ ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಡಿಲೇ ಆಗುತ್ತೆ. ತುಂಬಾ ಮನೆಗಳಲ್ಲಿ ಏನು ಅಂತಂದ್ರೆ ಭಯ ಪಡ್ತಾರೆ. ಅಯ್ಯೋ ಈಗ ಮಾಡಿದ್ರೆ ಏನೇನೋ ಹೇಳ್ತಾರೆ, ಮೂಳೆ ಸ್ಟ್ರೆಂತ್ ಆಗಲ್ಲ, ಮೂಳೆ ಮುರಿದೋಗ್ಬಿಡುತ್ತೆ, ಇದೆಲ್ಲ ಹೇಳ್ತಾರೆ. ಅದೆಲ್ಲ ಏನೂ ಆಗಲ್ಲ. ಮಕ್ಳಿಗೆ ಸ್ಟ್ರೆಂತ್ ಇರುತ್ತೆ. ಮಕ್ಳಿಗೆ ಎಲ್ಲ ಗೊತ್ತಿರುತ್ತೆ. ರಿಸರ್ಚ್ ಏನ್ ಹೇಳುತ್ತೆ ಗೊತ್ತಾ, ಅದ್ರಲ್ಲಿ ಮಕ್ಕಳನ್ನ ಟ್ಯಾಬುಲಾ ರಸ ಅಂತ ಹೇಳ್ತಾರೆ. ಮಕ್ಕಳನ್ನ ಟ್ಯಾಬುಲಾ ರಸ ಅಂತಂದ್ರೆ ಮಕ್ಕಳು ಒಂದು ಕ್ಲೀನ್ ಸ್ಲೇಟ್. ಓಕೆನಾ, ನಾವ್ ಏನ್ ಬರೆದ್ರು ಅವರು ಅದನ್ನ ಒಂದು ಡಿಫ್ರೆಂಟ್ ಇದ್ರಲ್ಲಿ ತಗೊಳ್ತಾರೆ. ನಾನು ತುಂಬಾ ವ್ಲಾಗ್ಸ್ ಅಲ್ಲಿ ಇದನ್ನ ಹೇಳಿದೀನಿ, ಮಕ್ಕಳನ್ನ ಟ್ಯಾಬುಲಾ ರಸ ಅಂತ ಕರೀತಾರೆ ಅಂತ. ಸೊ ಮಕ್ಕಳು ಒಂದು ಕ್ಲೀನ್ ಸ್ಲೇಟ್. ನಾವ್ ಏನನ್ನ ಬರಿತೀವಿ ಅಥವಾ ನಾವ್ ಏನನ್ನ ಫೀಡ್ ಮಾಡ್ತೀವಿ ಅದೇ ಮಕ್ಕಳಾಗ್ತಾರೆ. ಸೊ ಸಪೋರ್ಟ್ ಅಲ್ಲೂ ಡೆವಲಪ್ಮೆಂಟಲ್ ಒಂದು ಆಸ್ಪೆಕ್ಟ್ ಅಲ್ಲೂ ಅಷ್ಟೇ ನೀವು ಸಪೋರ್ಟ್ ಚೆನ್ನಾಗಿ ಮಕ್ಕಳಿಗೆ ಮಾಡ್ಬೇಕಾಗತ್ತೆ. ಅಷ್ಟೇನೇನೆ. ಸೊ ಇದನ್ನ ಟ್ರೈ ಮಾಡಿ. ನೀವು ಸಿಟ್ಟಿಂಗ್ ಒಂದು ಮಕ್ಕಳಿಗೆ ನೀವೇನಾದ್ರೂ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ 6 ತಿಂಗಳಿಂದಾನೇ ಮಾಡ್ಬೇಕಾ ಅಂತಂದ್ರೆ ಇಲ್ಲ, ಕೆಲವು ಮಕ್ಕಳುಗಳು ರೋಲ್ ಓವರ್ ಎಲ್ಲ ಮಾಡೋದಕ್ಕೆಲ್ಲ ಶುರು ಮಾಡ್ತಿರ್ತಾರೆ, ಅವಾಗ್ಲಿಂದಾನು ಮಾಡ್ಬೋದು. ಏನಂತಂದ್ರೆ ಸಿಟ್ಟಿಂಗ್ ಪೊಸಿಷನ್ಸ್ ನ ಅಥವಾ ಸಿಟ್ಟಿಂಗ್ ಪ್ರಾಕ್ಟೀಸ್ ನ ನೀವು ಮಾಡ್ಬೇಕು ಅಂತಂದ್ರೆ ಈ ಮೇನ್ ಇಂಪಾರ್ಟೆಂಟ್ ನ ನೀವು ಮೇಕ್ ಶೋರ್ ಮಾಡ್ಲೇಬೇಕಾಗುತ್ತೆ. ಒಂದು ಮಕ್ಕಳಿಗೆ ಹೆಡ್ ಕಂಟ್ರೋಲ್, ನೆಕ್ ಕಂಟ್ರೋಲ್ ಅಂತ ಏನ್ ಹೇಳ್ತೀವಿ, ತಲೆ ಚೆನ್ನಾಗಿ ನಿಂತಿರ್ಬೇಕು. ದಟ್ ಇಸ್ ಒನ್ ಇಂಪಾರ್ಟೆಂಟ್. ಅಂಡ್ ಮಕ್ಕಳು ಕೂರ್ಸಿದ್ರೆ ಒಂದ್ ಸ್ವಲ್ಪನಾದ್ರೂ ಅಟ್ಲೀಸ್ಟ್ ಒಂದು ಮೈಕ್ರೋ ಮಿಲಿ ಸೆಕೆಂಡ್ಸ್ ಅಂತ ಹೇಳ್ತೀವಿ, 10 ಸೆಕೆಂಡ್ಸ್ ಆದ್ರೂ ಕುತ್ಕೊಳ್ತಿದ್ದಾರೆ ಅಂತಂದ್ರೆ ಅವಾಗ ನೀವು ಈ ರೀತಿ 3 ಪಿಲೋ ಸಪೋರ್ಟ್ ನ ಕೊಟ್ಟು ಕೂರಿಸ್ಬೋದು. ಅಂಡ್ ಥರ್ಡ್, ಮಕ್ಕಳು ಸಪೋರ್ಟ್ ಮಾಡಬೇಕು. ಮಕ್ಕಳು ಅಳೋದು ಆ ರೀತಿ ಎಲ್ಲ ಮಾಡಿದ್ರೆ ಯು ಡೋಂಟ್ ಡೂ. ಯಾಕಂತಂದ್ರೆ ಕೆಲವು ಮಕ್ಕಳಿಗೆ ಇನಿಷಿಯಲಿ ಭಯ ಇರುತ್ತೆ, ಎಲ್ಲಿ ಬಿದ್ಬಿಡ್ತೀನೋ ಅಂತ. ಈ 3 ಮಕ್ಕಳು ಭಯ ಪಡ್ತಿಲ್ಲ, ಆರಾಮಾಗಿ ಎಂಕರೇಜ್ ಅಂದ್ರೆ ನೀವು ಮಾಡೋದಕ್ಕೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ, ನೀವು ಎಂಕರೇಜ್ ಮಾಡಿದಾಗ ಅವರು ತುಂಬಾ ಚೆನ್ನಾಗಿ ಪಾಸಿಟಿವ್ ಒಂದು ಇದು ಮಾಡ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ಮಕ್ಕಳು 9 ತಿಂಗಳ ಒಳಗಡೆ ಕುತ್ಕೊಳ್ತಾರೆ. ಒಂದು ಸ್ವಲ್ಪ ಮಕ್ಕಳು ಲೇಟ್ ಆಗುತ್ತೆ. ಬಿಯಾಂಡ್ 11 ಮಂತ್ಸ್ 12 ಮಂತ್ಸ್ ಆದ್ರೂ ಮಕ್ಕಳು ಕುತ್ಕೊಳ್ತಿಲ್ಲ ಅಂತಂದ್ರೆ ದಯವಿಟ್ಟು ಡಿಲೇ ಮಾಡಕ್ ಹೋಗ್ಬಿಡಿ. ಇದು ತುಂಬಾ ಮಿತ್ ಇದೆ ದಟ್ ಅಯ್ಯೋ ನನ್ನ ಮಗನೂ ಅಷ್ಟೇ, ಅಂದ್ರೆ ಅತ್ತೆದೀರ್ ಹೇಳೋದು ಅಥವಾ ಅಮ್ಮಂದಿರ್ ಸೈಡ್ ಅಲ್ಲೇ ಹೇಳೋದು, ನನ್ನ ಮಗನೂ ಅಷ್ಟೇ 3 ವರ್ಷ ಕುತ್ಕೊಂಡಿದ್ದು. ಇದನ್ನ ಕೇಳಿದೆ ನಾನು ಲಿಟ್ರಲಿ. ಅಂದ್ರೆ ಅದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ತುಂಬಾ ನರ್ವ್ ಇಶ್ಯೂಸ್ ಇದ್ದಾಗ, ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಇದ್ದಾಗ ಮಕ್ಕಳಿಗೆ ಸಿಟ್ಟಿಂಗ್ ಪೊಸಿಷನ್ಸ್ ಎಲ್ಲ ಬರಲ್ಲ ಅಂತಂದ್ರೆ ಇದೆಲ್ಲ ಪ್ರಾಬ್ಲಮ್. 9 ತಿಂಗಳು ಇಸ್ ದ ಮ್ಯಾಕ್ಸಿಮಮ್. ಅಂದ್ರೆ 9 ತಿಂಗಳವರೆಗೂ ಮಕ್ಕಳು ಕುತ್ಕೊಳ್ತಾರೆ. 10 ತಿಂಗಳು ಕುತ್ಕೊಳ್ಳುವಂತಹ ಮಕ್ಕಳಿದ್ದಾರೆ. ಬಿಕಾಸ್ ಚಬ್ಬಿ ಇದ್ರೆ ತುಂಬಾ ಲೇಟ್ ಆದ್ರೆ ದಯವಿಟ್ಟು ವೇಟ್ ಮಾಡಕ್ ಹೋಗ್ಬಿಡಿ. ನಿಮ್ಮ ಪೀಡಿಯಾಟ್ರಿಷಿಯನ್ ಅಲ್ಲ, ನೀವು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ಸ್ ನ ಮೀಟ್ ಮಾಡ್ಬೇಕಾಗುತ್ತೆ ಅಥವಾ ಥೆರಪಿಸ್ಟ್ ಹತ್ರ ಒಂದು ಕೌನ್ಸಿಲಿಂಗ್ ತಗೊಳ್ಳಿ. ಮಕ್ಕಳನ್ನ ನೋಡಿ ನಿಮ್ಗೆ ಅವ್ರು ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಏನಾದ್ರೂ ಈ ಡೆವಲಪ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಏನಾದ್ರೂ ನೀವು ನಿಮ್ಮ ಮಕ್ಕಳಲ್ಲಿ ಫೇಸ್ ಮಾಡ್ತಿದ್ದೀರಾ ಅಂತಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಔಟ್. ಅಂದ್ರೆ ಕನ್ಸಲ್ಟೇಷನ್ಸ್ ನ ತಗೊಂಡು ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ.